ಸ್ನೇಹಿತರೆ ನಮಸ್ಕಾರ. ಕಳೆದ ಬಾರಿ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ನೀವೆಲ್ಲರೂ ಕೂಡ ನೋಡಿದ್ರಿ, ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಧ್ಯೆ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿದ್ದು ಒಂದೇ ಒಂದು ವಿಚಾರ. ಅದೇನು ಅಂದರೆ, ಕರ್ನಾಟಕಕ್ಕೆ ತೆರಿಗೆಯ ಹಣವನ್ನು ಸರಿಯಾದ ರೀತಿಯಲ್ಲಿ ಹಂಚಿಕೆ ಮಾಡಲಿಲ್ಲ. ಅದರ ಜೊತೆಗೆ ಕರ್ನಾಟಕಕ್ಕೆ ಬರಬೇಕಾದಂತಹ ಬರ ಪರಿಹಾರದ ಹಣ ಸರಿಯಾದ ಮಟ್ಟದಲ್ಲಿ ಬರಲಿಲ್ಲ. ಕೇಳಿದ ತಕ್ಷಣ ಸಂಬಂಧಪಟ್ಟಂಥವರು ಅಂದರೆ ಬರ ಪರಿಹಾರವನ್ನು ಕೇಳಿದ ತಕ್ಷಣ ಅಲ್ಲಿ ಆರ್ಥಿಕ ಸಚಿವರಾಗಿರ್ಬೋದು ಅಥವಾ ಕೇಂದ್ರ ಸರ್ಕಾರದ ಸಂಬಂಧಪಟ್ಟಂಥ ಪ್ರತಿನಿಧಿಗಳಾಗಿರ್ಬೋದು, ಸ್ವತಃ ಅಮಿತ್ ಶಾ ಅವರೇ ಆಗಿರ್ಬೋದು, ತಕ್ಷಣಕ್ಕೆ ಸ್ಪಂದಿಸಲಿಲ್ಲ ಅನ್ನುವಂಥ ಆರೋಪ ಕಳೆದ ಬಾರಿ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆಯಾಗಿತ್ತು. ಈ ಬಗ್ಗೆ ದಿಲ್ಲಿಗೆ ಹೋದರು ಸಿದ್ದರಾಮಯ್ಯನವರು, DCM DK ಶಿವಕುಮಾರ್ ಅವರು, ಕಾಂಗ್ರೆಸ್ನ ಸಾಕಷ್ಟು ಕಾರ್ಯಕರ್ತರು ದಿಲ್ಲಿಗೆ ಹೋಗಿ ದೊಡ್ಡ ಮಟ್ಟದಲ್ಲಿ ಸದ್ದನ್ನು ಮಾಡಿ ಪ್ರತಿಭಟನೆಯನ್ನು ಕೂಡ ಮಾಡಿದರು. ಆ ನಂತರದಲ್ಲಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನೆ ಮಾಡಲಾಯಿತು. ಸುಪ್ರೀಂ ಕೋರ್ಟ್ ಚಾಟಿ ಏಟು ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ ಎರಡಕ್ಕೂ ಬಿತ್ತು. ಪರಸ್ಪರ ಸೌಹಾರ್ದತೆಯಿಂದ ಸರ್ಕಾರಗಳನ್ನು ನಡೆಸುವಲ್ಲಿ, ಅನುದಾನವನ್ನು ಹಂಚಿಕೆಯನ್ನು ಮಾಡಿಕೊಳ್ಳುವಲ್ಲಿ ಯಾಕೆ ನೀವು ವಿಫಲರಾಗ್ತಾ ಇದ್ದೀರಿ ಅಂತ ಕೇಂದ್ರ ಸರ್ಕಾರಕ್ಕೆ ಚಾಟಿ ಬೀಸಿದ ನಂತರ ಪ್ರಮುಖವಾಗಿ ಒಂದಷ್ಟು ಹಣವನ್ನು ಬರ ಪರಿಹಾರ ನಿಧಿಯನ್ನಾಗಿ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಕೊಟ್ಟಿದ್ದನ್ನು ನೀವಿನ್ನೂ ಕೂಡ ಮರೆತಿರಲಿಕ್ಕಿಲ್ಲ ಬಹುತೇಕ. ಇದೀಗ ಅಂತಹದ್ದೇ ಮತ್ತೊಂದು ಸಂದರ್ಭ ಸೃಷ್ಟಿಯಾಗುವ ಮೇಲ್ನೋಟಕ್ಕೆ ಲಕ್ಷಣ ಕಂಡು ಬರ್ತಾ ಇದೆ. ಅರೆ ಏನಾಯಿತು ಆ ರೀತಿ? ಇದೀಗ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನ ಕದ ತಟ್ಟೋದಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ. ವಕೀಲ ಚಿದಾನಂದ ಅವರ ಮೂಲಕ ಮತ್ತೆ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಪ್ರಮಾಣ ಪತ್ರವನ್ನು ರಾಜ್ಯ ಸರ್ಕಾರ ಸಲ್ಲಿಕೆ ಮಾಡಿದೆ. ಯಾವುದಿದು ಪ್ರಮಾಣ ಪತ್ರ? ಯಾವ ರೀತಿಯಾಗಿ ಅನುದಾನದ ಹಂಚಿಕೆಗಾಗಿ ಮತ್ತೇನಾದರೂ ಸುಪ್ರೀಂ ಕೋರ್ಟ್ನ ಕದವನ್ನು ತಡ್ತಾ ಇದೆಯಾ ರಾಜ್ಯ ಸರ್ಕಾರ, ಅಥವಾ ಬರ ಪರಿಹಾರದ ಹಣದ ವಿಚಾರವಾಗಿ ಸುಪ್ರೀಂ ಕೋರ್ಟ್ನ ಕದವನ್ನು ತಡ್ತಾ ಇದೆಯಾ ಕೇಂದ್ರ ಸರ್ಕಾರದ ವಿರುದ್ಧ ರಾಜ್ಯ ಸರ್ಕಾರ? ಯಾವ ವಿಚಾರಕ್ಕೆ ಇದೀಗ ಸುಪ್ರೀಂ ಕೋರ್ಟ್ನ ಮೂಲಕವಾಗಿ ಮತ್ತೆ ನ್ಯಾಯವನ್ನು ಕೇಳೋದಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಸಂಘರ್ಷಕ್ಕಿಳಿದಿದೆ? ಬನ್ನಿ ಈ ವಿಚಾರವನ್ನು ನಿಮ್ಮ ಮುಂದೆ ಒಂದೊಂದಾಗಿ ನಾನೀಗ ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇನೆ. ನಮಸ್ಕಾರ, ನಾನು ಮಲ್ಲನಗೌಡ ಮಾಲಿ ಪಾಟೀಲ್. ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮತ್ತೊಮ್ಮೆ ಸುಪ್ರೀಂ ಕೋರ್ಟ್ನ ಕದ ತಟ್ಟಿದೆ ರಾಜ್ಯ ಸರ್ಕಾರ. ಯಾವ ವಿಚಾರಕ್ಕೆ ನೋಡ್ತಾ ಹೋಗೋಣ ಬನ್ನಿ ಮಿತ್ರರೇ. ಬಹಳ ಪ್ರಮುಖವಾಗಿ ನೀವು ಗಮನಿಸ್ತಾ ಇದ್ರಿ, ಕರ್ನಾಟಕದಲ್ಲಿ ಸದ್ಯ ಯಾವ ರೀತಿಯ ಪರಿಸರ ಇದೆ. ಕರ್ನಾಟಕದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇಲ್ಲ. ಗ್ರಾಮೀಣ ಭಾಗದಲ್ಲಿ ಬಿತ್ತಿದಂಥ ಬೆಳೆಗಳು ಕೈಗೆ ಸೇರುವಂತಹ ಸಂದರ್ಭ ಇಲ್ಲ. ಬಿತ್ತುವ ಸಂದರ್ಭದಲ್ಲಿ ಮಳೆ ಇತ್ತು, ಅದಾದ ನಂತರ ಮಳೆ ಇಲ್ಲ. ಹಾಗಾಗಿ ಈ ಬಾರಿಯೂ ಕೂಡ ಮತ್ತೊಮ್ಮೆ ಸರಿಯಾದ ರೀತಿಯಲ್ಲಿ ಮಳೆ ಆಗದೆ ಮಳೆಯ ಕೊರತೆ ಉಂಟಾಗಿ ಮತ್ತೆ ಇದೀಗ ಬರಗಾಲ ಆವರಿಸಿದೆ. ಈ ಬರಗಾಲಕ್ಕೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಸ್ಪಂದನೆಯನ್ನು ಕೋರಿಕೊಂಡು ಮನವಿಯನ್ನು ಮಾಡಿತ್ತು. ಏನು ಸ್ಪಂದನೆ? ಕರ್ನಾಟಕದಲ್ಲಿ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ವಿಪರೀತವಾದ ಬರಗಾಲ ಉಂಟಾಗಿದೆ. ಬರಗಾಲ ಪರಿಹಾರದ ಒಂದಷ್ಟು ಹಣವನ್ನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಒದಗಿಸಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರದ ಮನವಿ. ಹಾಗಾದರೆ ಯಾವ ಮಾನದಂಡದಲ್ಲಿ ರಾಜ್ಯ ಸರ್ಕಾರ ಮನವಿಯನ್ನು ಮಾಡಿಕೊಂಡಿತ್ತು ಕೇಂದ್ರ ಸರ್ಕಾರಕ್ಕೆ? ಎಷ್ಟು ಹಣ ಕೊಡಬೇಕು ಅಂತ ಮನವಿಯನ್ನು ಮಾಡಿಕೊಂಡಿತ್ತು? ಯಾವ ಮಾನದಂಡವನ್ನು ಈ ವಿಚಾರಕ್ಕೆ ರಾಜ್ಯ ಸರ್ಕಾರ ಬಳಸಿತ್ತು? ನೋಡಿ, ರಾಜ್ಯದಲ್ಲಿ ಸಾಕಷ್ಟು ಗ್ರಾಮೀಣ ಭಾಗದಲ್ಲಿ ರೈತ ಕುಟುಂಬಗಳು ವಲಸೆ ಹೋಗುವಂಥ ಪರಿಸ್ಥಿತಿ ಈಗ ಉಂಟಾಗಿದೆ. ಬಿತ್ತಿದಂಥ ಬೆಳೆ ಕೈಗೆ ಬರ್ತಾ ಇಲ್ಲ. ಬಿತ್ತುವ ಸಂದರ್ಭದಲ್ಲಿ ಇದ್ದಂಥ ಬೆಳೆ ಬರುವ ಸಂದರ್ಭಕ್ಕೆ ಇಲ್ಲ. ಹಾಗಾಗಿ ಎಲ್ಲವೂ ಕೂಡ ಒಣಗಿ ಹೋಗಿ ಹಾಳಾಗಿ ಹೋಗಿದೆ. ಇಂತಹ ಸಂದರ್ಭದಲ್ಲಿ ಮತ್ತೊಮ್ಮೆ ಬರ ಪರಿಹಾರ ಅನಿವಾರ್ಯ ಆಗಿದೆ. ಹಾಗಾಗಿ ರಾಜ್ಯ ಸರ್ಕಾರ ಕುಟುಂಬವೊಂದಕ್ಕೆ ಉದ್ಯೋಗ ಖಾತ್ರಿಯ ಅಂದರೆ ಕೇಂದ್ರ ಸರ್ಕಾರದ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಒಬ್ಬರಿಗೆ 265 ರೂಪಾಯಿ ಏನು ಕೂಲಿಯನ್ನು ಕೊಡ್ತಾರೆ, ಈ ಕೂಲಿಯ ಆಧಾರದಲ್ಲಿ ಕುಟುಂಬದ ಇಬ್ಬರಿಗೆ 265 ರೂಪಾಯಿಯಂತೆ ಒಂದು ಕುಟುಂಬಕ್ಕೆ ಅಟ್ಲೀಸ್ಟ್ ಇಬ್ಬರಿಗೆ ಬರ ಪರಿಹಾರ ಹಣವನ್ನು 3 ತಿಂಗಳಿಗೆ ಆಗುವಷ್ಟಾದರೂ ಕೊಡಬೇಕು ಅನ್ನುವಂತಹ ಒಂದು ಮೌಲ್ಯಮಾಪನ ಅಥವಾ ಒಂದು ಮಾನದಂಡದ ಆಧಾರದ ಮೇಲೆ ಕೇಂದ್ರ ಸರ್ಕಾರಕ್ಕೆ ಒಟ್ಟು ಎಷ್ಟು ಹಣ ಕೊಡಬೇಕು ಅಂತ ಇದೀಗ ಮನವಿ ಮಾಡಿಕೊಂಡಿದೆ. ಅಂದರೆ 12,557 ಕೋಟಿ ರೂಪಾಯಿಯಷ್ಟು ಬರ ಪರಿಹಾರ ಹಣವನ್ನು ನಮ್ಮ ರಾಜ್ಯಕ್ಕೆ, ನಮ್ಮ ರಾಜ್ಯದ ಗ್ರಾಮೀಣ ಭಾಗದ ಕುಟುಂಬಗಳಿಗೆ ಪರಿಹಾರದ ಹಣವನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ ರಾಜ್ಯ ಸರ್ಕಾರ. ಆದರೆ ಇದಕ್ಕೆ ಕೇಂದ್ರ ಸರ್ಕಾರದ ಸ್ಪಂದನೆ ಹೇಗಿದೆ ಅಂತೀರಿ? ಆದರೆ ಇದಕ್ಕೆ ಅಂದರೆ ಒಟ್ಟಾರೆ 12,557 ಕೋಟಿ ಗ್ರಾಮೀಣ ಭಾಗದಲ್ಲಿ ಬರ ಪರಿಹಾರ ಹಣ ಬೇಕು ಅಂತ ರಾಜ್ಯ ಸರ್ಕಾರ, ಕರ್ನಾಟಕ ರಾಜ್ಯ ಸರ್ಕಾರ ದೆಹಲಿಗೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಂಡಿದೆ. ಆದರೆ ಕೇಂದ್ರ ಸರ್ಕಾರ ಇದಕ್ಕೆ ಎಷ್ಟು ಹಣವನ್ನು ಬಿಡುಗಡೆ ಮಾಡಿದೆ ಗೊತ್ತಾ?
ಕೇವಲ 232 ಕೋಟಿ ರೂಪಾಯಿ. ಎಷ್ಟು? ಕೇವಲ 232 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ. ಹಾಗಾಗಿ ರಾಜ್ಯ ಸರ್ಕಾರ ಈ ವಿಚಾರಕ್ಕೆ ಮತ್ತೊಮ್ಮೆ ಸಂಘರ್ಷಕ್ಕಿಳಿದಿದೆ. 12,557 ಕೋಟಿ ರೂಪಾಯಿ ಮನವಿ ಮಾಡಿಕೊಂಡದ್ದು, ಕೇಂದ್ರ ಸರ್ಕಾರ ಕೊಟ್ಟಿದ್ದು ಕೇವಲ 232 ಕೋಟಿ ರೂಪಾಯಿ. ಅದು ಕುಟುಂಬದ ಇಬ್ಬರಿಗೆ ಮಾತ್ರ. ಕುಟುಂಬದಲ್ಲಿ ಎಷ್ಟೇ ಜನ ಇರಲಿ, ಆದರೆ ಸರಾಸರಿ ಇಬ್ಬರಿಗೆ ಮಾತ್ರ ಕೇಂದ್ರ ಸರ್ಕಾರವೇ ನಿಗದಿ ಮಾಡಿದ ಉದ್ಯೋಗ ಖಾತ್ರಿಯ ಕೂಲಿ 265 ರೂಪಾಯಿ ಏನಿದೆ, ಅದರ ಮಾನದಂಡದ ಮೇಲೆ ಒಟ್ಟಾರೆ ಕುಟುಂಬಗಳಿಗೆ, ಒಟ್ಟಾರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಕುಟುಂಬಗಳಿಗೆ 12,557 ಕೋಟಿ ರೂಪಾಯಿ ಬೇಡಿಕೆಯನ್ನು ಇಟ್ಟರೆ 232 ಕೋಟಿ ರೂಪಾಯಿ ಬಿಡುಗಡೆ ಮಾಡಿದೆ ಕೇಂದ್ರ ಸರ್ಕಾರ. ಹಾಗಾಗಿ ಮತ್ತೊಮ್ಮೆ ಬರ ಪರಿಹಾರದ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ ಅಂತ ಇದೀಗ ಕೇಂದ್ರ ಸರ್ಕಾರದ ವಿರುದ್ಧ ತೊಡೆತಟ್ಟಿ ನಿಂತಿದೆ ಕರ್ನಾಟಕ ರಾಜ್ಯ ಸರ್ಕಾರ. ಮತ್ತು ಅದೇ ಹೋರಾಟ ಸುಪ್ರೀಂ ಕೋರ್ಟ್ಗೆ ಹೋಗೋದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸುಪ್ರೀಂ ಕೋರ್ಟ್ಗೆ ಈಗಾಗಲೇ ರಾಜ್ಯ ಸರ್ಕಾರ ವಕೀಲ ಚಿದಾನಂದ್ ಅವರ ಮುಖಾಂತರವಾಗಿ ಪ್ರಮಾಣ ಪತ್ರವನ್ನು ಕೂಡ ಸಲ್ಲಿಕೆ ಮಾಡಿದೆ. 232 ಕೋಟಿ ರೂಪಾಯಿಯನ್ನು ಯಾವ ಮಾನದಂಡದ ಆಧಾರದ ಮೇಲೆ, ಅದು ವೈಜ್ಞಾನಿಕವಾಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನು ಇಟ್ಕೊಂಡು ರಾಜ್ಯ ಸರ್ಕಾರ ಇದೀಗ ಸುಪ್ರೀಂ ಕೋರ್ಟ್ನ ಕದ ತಟ್ಟುತ್ತಾ ಇದೆ. ಹಾಗಾಗಿ ಸುಪ್ರೀಂ ಕೋರ್ಟ್ ಇಲ್ಲಿ ಯಾವ ರೀತಿ ಪಾತ್ರವನ್ನು ನಿಭಾಯಿಸುತ್ತೆ? ಕಳೆದ ಬಾರಿ ಲೋಕಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಇದೇ ರೀತಿಯಾದಂಥ ಒಂದು ಸಮಸ್ಯೆ ಉದ್ಭವ ಆಗಿತ್ತು. ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಎರಡಕ್ಕೂ ಕೂಡ ಚಾಟೆ ಬೀಸಿ ಸೌಹಾರ್ದಯುತವಾಗಿ ಅನುದಾನದ ಹಂಚಿಕೆ ಮತ್ತು ಪರಸ್ಪರ ಸ್ಪಂದಿಸ್ತಕ್ಕಂಥದ್ದು ಒಕ್ಕೂಟ ಮಾದರಿಯ ಸರ್ಕಾರದಲ್ಲಿ ಅನಿವಾರ್ಯವಾಗಿದೆ. ಇದನ್ನು ಯಾಕೆ ಫಾಲೋ ಮಾಡ್ತಾ ಇಲ್ಲ? ಕೋರ್ಟು ಕಚೇರಿಗಳಿಗೆ ಈ ವಿಚಾರಕ್ಕೆ ಸರ್ಕಾರಗಳು ಬರಬೇಕಾ ಅನ್ನುವಂಥ ಪ್ರಶ್ನೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಮಾಡಿತ್ತು. ಹಾಗಾಗಿ ಈ ಬಾರಿ ಸುಪ್ರೀಂ ಕೋರ್ಟ್ ಮತ್ತೆ ಕೇಂದ್ರಕ್ಕೆ ಛಿಮಾರಿ ಹಾಕುತ್ತಾ ಅಥವಾ ರಾಜ್ಯಕ್ಕೆ ಪದೇ ಪದೇ ನೀವು ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆಯಿಂದ ಆಡಳಿತವನ್ನು ನಡೆಸೋದಕ್ಕೆ ಆಗ್ತಾ ಇಲ್ಲ ಅಂತ ರಾಜ್ಯಕ್ಕೆ ಛಿಮಾರಿ ಹಾಕುತ್ತಾ ಕಾದು ನೋಡಬೇಕು. ಎನಿಹೌ ಕೇಂದ್ರ ಸರ್ಕಾರ 232 ರೂಪಾಯಿ ಕೊಟ್ಟಿದ್ದನ್ನು ಯಾವ ಮಾನದಂಡದ ಆಧಾರದ ಮೇಲೆ ಕೊಡ್ತು? 12,557 ಕೋಟಿ ರೂಪಾಯಿ ರಾಜ್ಯ ಸರ್ಕಾರ ಮನವಿಯನ್ನು ಮಾಡಿಕೊಂಡಿದ್ದು ಎಷ್ಟರ ಮಟ್ಟಿಗೆ ವೈಜ್ಞಾನಿಕವಾಗಿತ್ತು? ಇದೆರಡರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಎಷ್ಟರ ಮಟ್ಟಿಗೆ ರಾಜ್ಯ ಸರ್ಕಾರಕ್ಕೆ ಸ್ಪಂದಿಸುತ್ತೆ ಅಥವಾ ಎಷ್ಟರ ಮಟ್ಟಿಗೆ ಕೇಂದ್ರ ಸರ್ಕಾರಕ್ಕೆ ಈ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡುತ್ತೆ ಅನ್ನುವಂಥದ್ದು ಒಂದು ಕಡೆ. ಆದರೆ ನಿಜಕ್ಕೂ ರಾಜ್ಯದಲ್ಲಿ ಬರ ಪರಿಹಾರ ಎಷ್ಟರ ಮಟ್ಟಿಗೆ ಬೇಕಾಗಿತ್ತು? ಬರ ಪರಿಹಾರ ಯಾವ ಸಮಯಕ್ಕೆ ಬೇಕಾಗಿತ್ತು? ಬರ ಪರಿಹಾರಕ್ಕೆ ತಕ್ಷಣಕ್ಕೆ ಕೇಂದ್ರ ಸರ್ಕಾರ ಸ್ಪಂದಿಸ್ತಾ ಅಥವಾ ರಾಜ್ಯ ಸರ್ಕಾರ ತನ್ನಲ್ಲಿರ್ತಕ್ಕಂಥ ಒಂದಷ್ಟು ಹಣಕಾಸಿನ ವಿಚಾರವಾಗಿ ತಕ್ಷಣಕ್ಕೆ ರೈತರಿಗೆ ಬರ ಪರಿಹಾರವನ್ನು ಒದಗಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ, ಇದೆಲ್ಲವೂ ಕೂಡ ಮತ್ತೊಂದು ಪ್ರಮುಖವಾಗಿ ಈಗ ಚರ್ಚಿತವಾದ ವಿಷಯವಾಗುತ್ತೆ. ಯಾವ ರೀತಿಯಾಗಿ ಈ ಬರ ಪರಿಹಾರವನ್ನು ಯಶಸ್ವಿಯಾಗಿ ನಿಭಾಯಿಸುವಲ್ಲಿ ಸರ್ಕಾರ ತನ್ನ ಪ್ರಯತ್ನವನ್ನು ಮುಂದುವರಿಸುತ್ತೆ? ಕೇಂದ್ರ ಸರ್ಕಾರ ಇನ್ನಷ್ಟು ಅನುದಾನವನ್ನು ಏನಾದರೂ ನೀಡುತ್ತಾ? ಈಗ ಸಂಕಷ್ಟದಲ್ಲಿರ್ತಕ್ಕಂಥ ರೈತರ ಬರ ಪರಿಹಾರವನ್ನು ರೈತರಿಗೆ ಇಮಿಡಿಯೇಟ್ ಆಗಿ ಕೊಡುವಲ್ಲಿ ರಾಜ್ಯ ಸರ್ಕಾರ ಬಂದಿರತಕ್ಕಂಥ ಹಣವನ್ನಾದರೂ ಸರಿಯಾಗಿ ವಿನಿಯೋಗಿಸಿಕೊಂಡು ಸ್ಪಂದನೆಯನ್ನು ನೀಡುತ್ತಾ? ಇದೆಲ್ಲವನ್ನು ಕೂಡ ನಾವು ಕಾದು ನೋಡಬೇಕಾಗಿದೆ. ಸುಪ್ರೀಂ ಕೋರ್ಟ್ನ ಕದವನ್ನು ಪದೇ ಪದೇ ತಟ್ಟುವುದಕ್ಕಿಂತ ಇಮಿಡಿಯೇಟ್ ಆಗಿ ಆದಂಥ ಸಂದರ್ಭದಲ್ಲಿ ಯಾವತ್ತೋ ಬರಗಾಲ ಇದ್ದು ಇನ್ಯಾವತ್ತೋ ಅದರ ಹಣ ಬರುತ್ತೆ ಅನ್ನುವಂಥ ಸಂದರ್ಭ ಉಂಟಾಗಿದೆ. ತಕ್ಷಣಕ್ಕೆ ಸಂಕಷ್ಟದಲ್ಲಿರ್ತಕ್ಕಂಥ ರೈತ ಕುಟುಂಬಗಳಿಗೆ ಸರ್ಕಾರಗಳು ಸ್ಪಂದಿಸುವ ಅಗತ್ಯತೆ ಅಂತೂ ಇದ್ದೇ ಇದೆ. ಈ ವಿಚಾರ ಎಲ್ಲಿಗೆ ಹೋಗುತ್ತೆ? ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ? ಕೇಂದ್ರ ಸರ್ಕಾರ ಮತ್ತಷ್ಟು ಹಣವನ್ನೇನಾದರೂ ಬಿಡುಗಡೆ ಮಾಡುತ್ತಾ ಅಥವಾ ರಾಜ್ಯ ಸರ್ಕಾರ ಈ ವಿಚಾರವಾಗಿ ಮತ್ತಷ್ಟು ತನ್ನ ಹೋರಾಟವನ್ನು ಮುಂದುವರಿಸುತ್ತಾ? ಇದೆಲ್ಲವನ್ನು ಕೂಡ ನಾವಿನ್ನೂ ಕಾದು ನೋಡಬೇಕಷ್ಟೆ. ಓಕೆ, ಈ ರೀತಿಯ ಮತ್ತಷ್ಟು ಸುದ್ದಿಗಳನ್ನು, ಮತ್ತಷ್ಟು ಮಾಹಿತಿಗಳನ್ನು ನಿಮ್ಮ ಮುಂದೆ ಇಡ್ತಕ್ಕಂಥ ಪ್ರಯತ್ನವನ್ನು ಮುಂದುವರಿಸ್ತೇವೆ. ನಮಸ್ಕಾರ. ಇದೇ ಈ ಕ್ಷಣದ ವಿಶೇಷ.